ಭಕ್ತಿ ಭಕ್ತಿ ಆಹಾರವನ್ನ ಸೇರಿದ್ರೆ ಆಹಾರ ಪ್ರಸಾದ ಆಗತ್ತೆ. ಭಕ್ತಿ ನೀರನ್ನ ಸೇರಿದ್ರೆ ನೀರು ತೀರ್ಥ ಆಗತ್ತೆ. ಭಕ್ತಿ ಉಪವಾಸವನ್ನ ಸೇರಿದ್ರೆ ಉಪವಾಸ ವ್ರತ ಆಗತ್ತೆ. ಭಕ್ತಿ ಪ್ರಯಾಣವನ್ನ ಸೇರಿದ್ರೆ ಪ್ರಯಾಣ ತೀರ್ಥಯಾತ್ರೆ ಆಗತ್ತೆ. ಭಕ್ತಿ ಸಂಗೀತವನ್ನ ಸೇರಿದ್ರೆ ಸಂಗೀತ ಕೀರ್ತನೆ ಆಗತ್ತೆ. ಭಕ್ತಿ ಸ್ಥಳಗಳನ್ನ ಸೇರಿದ್ರೆ ಸ್ಥಳ ಪುಣ್ಯಕ್ಷೇತ್ರಗಳಾಗತ್ತೆ. ಭಕ್ತಿ ಕ್ರಿಯೆಯನ್ನ ಸೇರಿದ್ರೆ ಕ್ರಿಯೆ ಕರ್ಮ ಆಗತ್ತೆ. ಭಕ್ತಿ ಕಾರ್ಯವನ್ನ ಸೇರಿದ್ರೆ ಕಾರ್ಯ ಸೇವೆ ಆಗತ್ತೆ. ಭಕ್ತಿ ಮನೆಯನ್ನ ಸೇರಿದ್ರೆ ಮನೆ ದೇವಸ್ಥಾನ ಆಗತ್ತೆ. ಭಕ್ತಿ ವ್ಯಕ್ತಿಯನ್ನ ಸೇರಿದ್ರೆ ವ್ಯಕ್ತಿ ಮನುಷ್ಯ ಆಗ್ತಾನೆ. ಭಕ್ತಿ ಮನಸ್ಸನ್ನ ಸೇರಿದ್ರೆ ಮನಸ್ಸು ದೇಗುಲ ಆಗತ್ತೆ.